ಸಿಎಂ ಸನ್ ಯತೀಂದ್ರ ಬಗ್ಗೆ ಎಚ್ ವಿಶ್ವನಾಥ್ ಕೆಟ್ಟ ಮಾತನ್ನ ಆಡಿದ್ದಾರೆ. ಎಚ್ಎಂ ಅಂದ್ರೆ ಹುಚ್ಚು ಅಂತ ಹೇಳಿರುವಂತದ್ದು, ಪಿಎಂ ಅಂದ್ರೆ ಪೆದ್ದು ಅಂತ ಅರ್ಥ ಕೊಡುತ್ತೆ. ಸಿದ್ದು ಮಗ ಡಾಕ್ಟರ್ ಯತೀಂದ್ರ ಹೆಸರಿಗೆ ಈಗ ಎರಡು ಸೇರ್ಕೊಂಡಿವೆ. ಪಿಎಂ ಅಂದ್ರೆ ಪೆದ್ದು ಅಂತ ಅರ್ಥ. ಸಿದ್ದು ಮಗ ಡಾಕ್ಟರ್ ಯತೀಂದ್ರ ಹೆಸರಿಗೆ ಈಗ ಈ ಎರಡೂ ಕೂಡ ಸೇರ್ಕೊಂಡಿವೆ. ಕಟು ಪದಗಳಲ್ಲಿ ಟೀಕಾ ಪ್ರಹಾರ ನಡೆಸಿದ ಎಚ್ ವಿಶ್ವನಾಥ್, ಸಿದ್ದರಾಮಯ್ಯ ಮಗ ಹೈಕಮಾಂಡ್ ತರಹ ಮಾತನಾಡುತ್ತಿದ್ದಾನೆ, ಇದನ್ನ ನೋಡಿದ್ರೆ ಯತೀಂದ್ರ ಹುಚ್ಚು ರೀತಿ ಆಡ್ತಿದ್ದಾನೆ ಎಂಬುದು ಸ್ಪಷ್ಟ ಆಗುತ್ತೆ. ಸಿಎಂ ಸನ್ ಯತೀಂದ್ರ ಬಗ್ಗೆ ಇದೀಗ ಕೆಟ್ಟ ಮಾತನ್ನ ಆಡಿದ್ದಾರೆ ಎಚ್ ವಿಶ್ವನಾಥ್. ಪಿಎಂ ಅಂದ್ರೆ ಪೆದ್ದು ಅಂತ ಅರ್ಥ ಆಗುತ್ತೆ. ಸಿದ್ದು ಮಗ ಡಾಕ್ಟರ್ ಯತೀಂದ್ರ ಈ ಎರಡೂ ಹೆಸರಿಗೆ ಅಲ್ಲಿ ಸೇರ್ಕೊಂಡಿದೆ. ಈಗ ಈ ಕಟು ಪದಗಳಲ್ಲಿ ಟೀಕಾ ಪ್ರಹಾರ ನಡೆಸಿದ ಎಚ್ ವಿಶ್ವನಾಥ್, ಸಿದ್ದರಾಮಯ್ಯ ಮಗ ಹೈಕಮಾಂಡ್ ತರಹ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀಗ ಕಟು ಪದಗಳಿಂದ ಕೆಟ್ಟ ಮಾತುಗಳಿಂದ ಟೀಕಾ ಪ್ರಹಾರವನ್ನ ನಡೆಸಿದ್ದಾರೆ ಎಚ್ ವಿಶ್ವನಾಥ್. ಸಿಎಂ ಸನ್ ಯತೀಂದ್ರ ಬಗ್ಗೆ ಎಚ್ ವಿಶ್ವನಾಥ್ ಕಟು ಮಾತು. ತರ ಮಾತಾಡ್ತಾರೆ. ಇವತ್ತೇನಾಗಿದೆ, ರಾಜ್ಯದ ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಹೈಕಮಾಂಡ್ ಇಸ್ ಆಲ್ವೇಸ್ ಹೈಕಮಾಂಡ್. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ತರ ಮಾತಾಡ್ತಾರೆ. ಎಲ್ಲಿ ನಾನೊಂದ್ಸರಿ ಹೇಳಿದ್ದೆ, ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ ಹೇಳಿದ್ರು. ಎಲ್ಲರೂ ಮಹಾರಾಜರಲ್ಲಿ ಇವ ಯಾರು? ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PMಗಳಿರ್ತಾರೆ. HM ಅಂದ್ರೆ ಹುಚ್ಚು ಮುಂಡೇದು ಅಂತ, PM ಅಂದ್ರೆ ಪೆದ್ ಮುಂಡೇದು ಅಂತ. ಅವೆರಡು ಸೇರ್ಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ. ಹಂಗೆ ಹುಚ್ಚು ಮುಂಡೆವು ಪೆದ್ ಮುಂಡೆವು ತರ ಮಾತಾಡ್ತಾನೆ. ಇವತ್ತೇನಾಗಿದೆ, ರಾಜ್ಯದ ದುರಾದೃಷ್ಟ ಇವೆಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಮರೆತಾಗ ಏನಾಗುತ್ತೆ, ಅದು ಸರ್ಕಾರವಾಗಿ ಉಳಿಯಲ್ಲ. ಸರ್ಕಾರವಾಗಿ ಯಾರು ಗಂಭೀರವಾಗಿ ತಗೊಳ್ಳಲ್ಲ. ಅಂತ ಸರ್ಕಾರಕ್ಕೆ ಯಾವುದೇ ಗೌರವ ಮಾನ ಮರ್ಯಾದೆ ಏನಾದ್ರು ಹೊಟ್ಟೋಗ್ಬಿಡ್ತಾರೆ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ. ಇದೀಗ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಮಗ ಆದಂಥ ಯತೀಂದ್ರ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಈ ಒಂದು ಸಿಎಂ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನು ಸಿದ್ದರಾಮಯ್ಯ ಅವರ ಕಾರ್ಯಗತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಗಳನ್ನು ಆಡಿರ್ತಾರೆ. ನಮ್ಮ ತಂದೆ ಒಂದು ಮಹಾರಾಜರ ರೀತಿಯಲ್ಲಿ ಅಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ, ಇನ್ನು ಅವರು ಈ ಬಾರಿ ಸೀಟ್ ಬಿಟ್ಕೊಡುವಂಥದ್ದು ಯಾವುದೇ ಥರದಂಥದ್ದು ಇಲ್ಲ. ಯಾಕಂದರೆ ಅವರೇ ಅಲ್ಲಿ ಸತತವಾಗಿ ಅಂದರೆ ಕಂಟಿನ್ಯೂ ಆಗ್ತಾರೆ, ಸಿಎಂ ಆಗಿ ಅಲ್ಲಿ ಕಂಟಿನ್ಯೂ ಆಗಿ ಅಲ್ಲಿ ಮುಂದುವರಿತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಆಡಿದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ್ ಮಾತನಾಡಿರುವಂಥದ್ದು, ಕೆಲವೊಬ್ರು ಇರ್ತಾರೆ ಅವರು ಏನೋ ಒಂದು PM CM ತಾವೇ ಒಂದು PM HM ಥರ ಅಲ್ಲಿ ತಿಳಿದುಕೊಂಡು ಮಾತನಾಡ್ತಾರೆ. ಹೀಗಾಗಿ ಏನು ಮಾತನಾಡ್ತಾ ಇದ್ದೀವಿ ಅನ್ನೋದು ಅವರಿಗೆ ಅಲ್ಲಿ ಅರಿವಿರೋದಿಲ್ಲ. ಹೀಗಾಗಿ ಏನೇನೋ ಮಾತನಾಡ್ತಾರೆ. ಅವರ ಮಹಾರಾಜರ ರೀತಿಯಲ್ಲಿ ಕೆಲಸ ಮಾಡಿದ್ರು ಅಂತಾರೆ. ಏನು ಕೆಲಸ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಯಾಕಂದರೆ ಏನು ಮಾತಾಡಿದರೆ ಹೇಗೆ ಅನ್ನುವಂಥದ್ದು ಅವರಿಗೆ ಅರಿವಿರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಂಥ ಎಚ್ ವಿಶ್ವನಾಥ್ ಕೆಲವೊಂದಿಷ್ಟು ಅಲ್ಲಿ ಕೆಟ್ಟ ಮಾತುಗಳನ್ನು ಕೂಡ ಬಳಸಿದ್ದಾರೆ ಯತೀಂದ್ರ ಮೇಲೆ. ಸೊ ಹೀಗಾಗಿ ಸದ್ಯಕ್ಕೆ ಇದೀಗ ರಾಜಕೀಯವಾಗಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಒಬ್ಬರು ಈ ರೀತಿಯಾಗಿ ಅಲ್ಲಿ ತಾವೇ ಒಂದು ಈಗ ಅಂದರೆ ರಾಜಕೀಯದಲ್ಲಿ ಎಷ್ಟು ಅನುಭವ ಇರುತ್ತೋ ಎಷ್ಟು ಇಲ್ವೋ ಅನ್ನೋದು ಗೊತ್ತಾಗಲ್ಲ, ಆದರೆ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಎಚ್ ವಿಶ್ವನಾಥ್ ಮಾತನಾಡಿದ್ದು. ಆದರೆ ಎಚ್ ವಿಶ್ವನಾಥ್ ಅವರಿಗೆ ಇಲ್ಲಿ ಕೇಳಿ ಬರ್ತಾ ಇರುವಂಥ ಪ್ರಶ್ನೆಗಳೇನು ಅಂತ ಅಂದರೆ, ಒಬ್ಬ ರಾಜಕೀಯ ಹಿರಿಯ ನಾಯಕರಾಗಿ ಈ ರೀತಿಯಾಗಿ ನೀವು ಒಂದು ಕ್ಯಾಮ್ರಾ ಮುಂದೆ ಅಂದರೆ
ಸೋಷಿಯಲ್ ಆಗಿ ಈ ರೀತಿಯಾಗಿ ಮಾತುಗಳನ್ನು ಬಳಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯತೀಂದ್ರ ಅವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವರು ದೊಡ್ಡವರು ಅದು ಮ್ಯಾಟ್ರ್ ಆಗಲ್ಲ, ಆದರೆ ನಾವು ಅಲ್ಲಿ ಬಳಕೆ ಮಾಡುವಂಥ ಪದಗಳೇನಿರುತ್ತೆ ಸೋಷಿಯಲೈಸ್ ಆಗಿ ಅಲ್ಲಿ ಆ ಪದಗಳ ಮೇಲೆ ನಮಗೆ ನಿಗಾ ಇರಬೇಕಾಗುತ್ತೆ. ನಾವು ಏನು ಮಾತಾಡ್ತೀವಿ ಆ ಪದಗಳ ಮೇಲೆ ನಮಗೆ ಅರಿವಿರಬೇಕಾಗುತ್ತೆ. ಆದರೆ ಹಿರಿಯರಾಗಿ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಮತ್ತೊಂದು ಕಡೆ ಇಲ್ಲಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ.